ಇನ್ನು ಜೆಟ್ಲಾಗ್ನಲ್ಲಿ ರಾತ್ರಿ ಪೂರ್ತಿ ಪಾರ್ಟಿ ಮಾಡಿದ್ದಾರೆ. ರಾತ್ರಿ 1 ಗಂಟೆ ನಂತರವೂ ಕೂಡ ಮದ್ಯ ಸರ್ವ್ ಮಾಡಿದ್ದಾರೆ. ಇದು ಉತ್ತರ ವಿಭಾಗದ ಡಿಸಿಪಿ ಸೈದುಲು ಅದಾವತ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ರಾತ್ರಿ 1 ಗಂಟೆ ನಂತರವೂ ಕೂಡ ಅಲ್ಲಿ ಲಿಕ್ಕರ್ ಸರ್ವ್ ಮಾಡಲಾಗಿದೆ. ಉತ್ತರ ವಿಭಾಗದ ಡಿಸಿಪಿ ಸೈದುಲು ಅಡಾವತ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಮಾಡಿದ್ದು ಕಂಡು ಬಂದಿಲ್ಲ. ಜನವರಿ 3ರಂದು ಚಿತ್ರತಂಡದಿಂದ ರಾತ್ರಿ ಪೂರ್ತಿ ಪಾರ್ಟಿ ಆಗಿದೆ ಅಂತ ಹೇಳಿದ್ದಾರೆ. ನೈಟ್ ಅಂದರೆ 3ನೇ ತಾರೀಕು ನೈಟ್ ನಮ್ಮ ನಾರ್ತ್ ಡಿವಿಷನ್ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಜೆಟ್ಲಾಗ್ ಅಂತ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೆಲವರು ಬಂದು ಪಾರ್ಟಿ ಮಾಡಿ ಮತ್ತು ಅವರು ಮಾಲೀಕರು ಯಾರಿದ್ದಾರೆ ಅವರು 1 ಗಂಟೆ ಮೇಲೆ ಅಂದರೆ ನೈಟ್ 1 ಗಂಟೆ ಮೇಲೇನೂ ಅವರು ಆಪ್ರೇಟ್ ಮಾಡಿದ್ದಾರೆ. ಅವ್ರಿಗೆ ಲಿಕ್ಕರ್ ಸರ್ವ್ ಮಾಡಿದರೆ ಅಂತ ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಬರುತ್ತೆ, ಮಾಹಿತಿ ಗೊತ್ತಾಗುತ್ತೆ ನಮಗೆ. ಸೊ ಅದನ್ನ ಪ್ರಕಾರ ನಮ್ಮ ಅವತ್ತು ನೈಟ್ ಡ್ಯೂಟಿ ಇನ್ಚಾರ್ಜ್ ಆಫೀಸರ್ ಆಗಿರುವಂಥ ಸ್ಟೇಷನ್ PSI ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರ ಮೇಲೆ ಜೆಟ್ಲಾಗ್ ಓನರ್ ಮತ್ತು ಆಪರೇಷನಲ್ ಮ್ಯಾನೇಜರ್ ಯಾರಿದ್ದಾರೆ ಅವರ ಮೇಲೆ FIRನು ಮಾಡಲಾಗಿದೆ. ಅಂಡರ್ KP ಆ್ಯಕ್ಟ್ ಅಂದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ ಟೈಮ್ ಅವಧಿ ಮಿಂಚಿ ಮಾಡಿದ್ದಂತ ಅದೇ ರೀತಿಯಲ್ಲಿ ಎಕ್ಸೈಸ್ ಆ್ಯಕ್ಟ್ ಅಂಡರಲ್ಲಿನೂ ಆ ಲೈಸೆನ್ಸ್ ಕಂಡೀಷನ್ ಏನಿದೆ ಅದು ಸರ್ಟೆನ್ ಟೈಮ್ ಅಂತ ಲಿಕ್ಕರ್ ಸರ್ವ್ ಮಾಡಬಾರ್ದು ಅಂತ ಅದನ್ನು ವೈಲೇಟ್ ಮಾಡಿದ್ರಂಥ ಬೇಸಿಸ್ ಮೇಲೆ 2 ಆ್ಯಕ್ಟ್ ಅಂಡರ್ನಲ್ಲಿ FIRನು ದಾಖಲಿಸಿ ಮಾಡಲಾಗಿದೆ. ಆಲ್ರೆಡಿ ಅವರು 12:30ಗೆ ನಮ್ಮ ಆಫೀಸರ್ ಅವ್ರಿಗೆ ಹೋಗಿ ಒಂದು ಮಾತು ಆಲ್ರೆಡಿ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದಾರೆ, ಟೈಮ್ ಕ್ಲೋಸ್ ಮಾಡಬೇಕಂತ. ಅವರು ಮಾಡ್ತೀವಂತ ಒಪ್ಕೊಂಡಿದ್ದಾರೆ, ಅದೂ ಆಗಿದೆ. ಆಮೇಲೆ ನಮ್ಮ ನೈಟ್ ಡ್ಯೂಟಿನಲ್ಲಿ ಆಫೀಸರ್ ಯಾರಿದ್ದಾರೆ ಅವರು ಬೇರೆ ಕಡೆ ಅವರು ಬೀಟ್ ಡ್ಯೂಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಸೊ ಅರ್ಲಿ ಮಾರ್ನಿಂಗ್ವರೆಗೂ ಅವರು ಮಾಡಿದ್ರಂಥ ಮಾಹಿತಿ ಗೊತ್ತಾಯಿತು. ಸೊ ಅದನ್ನು ಬೇಸ್ ಮೇಲೆ ಅದೂ FIR ಆಗಿದೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಈಗ ನಮ್ಮ ಪೊಲೀಸ್ ಅವ್ರದ್ದು ಯಾರ್ಯಾರು ಅದರಲ್ಲಿ ಡ್ಯೂಟಿ ಮಾಡಿದ್ರು ಅವತ್ತೊಂದು ದಿನ PSIs ಆಗಲಿ ಮತ್ತು ಕಾನ್ಸ್ಟೇಬಲ್ಸ್ ಆಗಲಿ ಅವರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಪ್ರೊಸೀಡಿಂಗ್ಸ್ ಆಲ್ರೆಡಿ ಶುರುವಾಗಿದೆ.